ಆ ಮನೆಯಲ್ಲಿ ಇಬ್ಬರು ವೃದ್ಧ ದಂಪತಿ ಮಾತ್ರ ವಾಸವಾಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಚಡ್ಡಿ ಕಳ್ಳರ ಗ್ಯಾಂಗ್ ಮನೆ ಕಳ್ಳತನಕ್ಕೆ ಬಂದಿತು. ಆದರೆ ಇದನ್ನ ಗಮನಿಸಿದ್ದು ಅಮೆರಿಕದಲ್ಲಿ ನೆಲೆಸಿರುವಂತಹ ಮಗಳು. ಬಳಿಕ ಕಳ್ಳರ ಪ್ಲಾನ್ ಠುಸ್ ಆಗಿದೆ, ರೋಚಕವಾಗಿದೆ. ಒಬ್ಬನ ಮುಖಕ್ಕೆ ಮಂಕಿ ಕ್ಯಾಪ್, ಮತ್ತೊಬ್ಬನ ಮುಖದಲ್ಲಿ ಮಾಸ್ಕ್, ಮೈ ಮೇಲೆ ಶರ್ಟ್ ಇದೆ ಆದ್ರೆ ಪ್ಯಾಂಟೇ ಇಲ್ಲ, ಇರೋದು ಬರೀ ಚಡ್ಡಿ. ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಂದಿದ್ರು. ಇವರು ಬರೋದು ಮನೆ ಒಳಗಿದ್ದವರಿಗಂತೂ ಗೊತ್ತಾಗೋದೇ ಇಲ್ಲ. ಆದ್ರೆ ದೂರದ ಅಮೆರಿಕಾದಲ್ಲಿ ಕೂತಿದ್ದ ಮನೆ ಮಗಳಿಗೆ ಗೊತ್ತಾಗಿತ್ತು. ರಾತ್ರೋರಾತ್ರಿ ದರೋಡೆಗೆ ಬಂದ ಚಡ್ಡಿ ಗ್ಯಾಂಗ್. ಅಮೆರಿಕಾದಿಂದಲೇ ಮನೆ ಕಳ್ಳತನ ತಪ್ಪಿಸಿದ ಪುತ್ರಿ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಇರುವ ನಿವೃತ್ತ PWD ಇಂಜಿನಿಯರ್ ಹನುಮಂತಗೌಡರ ಮನೆ. ಮೊನ್ನೆ ರಾತ್ರಿ 4 ಜನರ ಚಡ್ಡಿ ಗ್ಯಾಂಗ್ ಮಿಡ್ನೈಟ್ 1 ಗಂಟೆಗೆ ಎಂಟ್ರಿ ಕೊಟ್ಟಿತ್ತು. ವಿಷಯ ಏನಂದ್ರೆ ಇದೇ ಮನೆಗೆ CCTV ಕ್ಯಾಮೆರಾ ಹಾಕಿಸಿದ್ದಾರೆ. ಅಮೆರಿಕಾದಲ್ಲಿ ಇರುವ ಹನುಮಂತಗೌಡರ ಪುತ್ರಿ ಶ್ರುತಿ ತನ್ನ ಮೊಬೈಲ್ಗೆ CC ಕ್ಯಾಮೆರಾ ಕನೆಕ್ಟ್ ಮಾಡಿಕೊಂಡಿದ್ದು ಅಲ್ಲಿಂದಲೇ ಮನೆಯವರನ್ನ ನೋಡ್ತಾ ಇದ್ಲು. ಆದ್ರೆ ಮೊನ್ನೆ ರಾತ್ರಿ ಚಡ್ಡಿ ಗ್ಯಾಂಗ್ ಮನೆ ಬಳಿ ಬರ್ತಾ ಇದ್ದಂತೆ ಶ್ರುತಿ ಮೊಬೈಲ್ಗೆ ಅಲರ್ಟ್ ಮೆಸೇಜ್ ಬಂದಿದೆ. ಈ ವೇಳೆ ಶ್ರುತಿ ಕ್ಯಾಮೆರಾ ಚೆಕ್ ಮಾಡಿದಾಗ ಚಡ್ಡಿ ಗ್ಯಾಂಗ್ ಕಂಡಿದೆ. ಅಮೆರಿಕಾದಲ್ಲೇ ಕೂತು ಖದೀಮರನ್ನ ನೋಡಿದ ಶ್ರುತಿ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದ್ದಾಳೆ. ಕಳ್ಳರು ನುಗ್ಗಿರುವ ಬಗ್ಗೆ ಹೇಳಿದ್ದಾಳೆ. ಎಚ್ಚೆತ್ತ ಹನುಮಂತಗೌಡ ಮನೆ ಬಾಗಿಲು ತೆರೆದಾಗ ಚಡ್ಡಿ ಗ್ಯಾಂಗ್ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಾಲ್ ಕಿತ್ತಿದೆ. ಆವಾಗ ಅವಳು ಇಮಿಡಿಯೇಟ್ ಅಲರ್ಟ್ ಆಗಿ ಆ CCTVಗಳನ್ನು ತನ್ನ ಹಾಕಿಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರು ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ 2 ಗಂಟೆ 34 ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ. ಇನ್ನು ಈ ಚಡ್ಡಿ ಗ್ಯಾಂಗ್ ಹನುಮಂತಗೌಡ ಮನೆಗೆ ನುಗ್ಗುವ ಮೊದಲು ಅಶೋಕ ಕರಿಹೊನ್ನ ಅನ್ನೋರ ಮನೆಗೂ ನುಗ್ಗಿತ್ತಂತೆ. 100 ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದೆ. ಸದ್ಯ ಅಮೆರಿಕಾದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರುತಿ ಸಮಯ ಪ್ರಜ್ಞೆಯಿಂದ ಮನೆ ಕಳ್ಳತನ ಬಚಾವಾಗಿದೆ. ಟೋಟಲ್ ಗ್ಯಾಂಗ್ ಅಲ್ಲಿ ಇರುವ 4 ಜನ ಕಳ್ತನ ಮಾಡಿದ್ದಾರೆ. ಈ ಕಳ್ತನ ಮಾಡಿಬಿಟ್ಟು ಇನ್ನೊಂದು 2ನೇ ಮನೆಗೆ ಹೋಗುವಾಗ ಆ ಮನೆದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತು ಅವರು ಅಲರ್ಟ್ ಮಾಡಿದರು. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು. ಇವತ್ತು ಬೆಳಿಗ್ಗೆ ಕಳ್ತನದ ಕಂಪ್ಲೇಂಟ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಗ್ ಸ್ಪಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ. ಚಡ್ಡಿ ಗ್ಯಾಂಗ್ ಬಗ್ಗೆ ಕೇಸ್ ದಾಖಲಿಸಿಕೊಂಡಿರುವ ಮುಧೋಳ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ರವಿ ಮುಖಿ, TV9 ಬಾಗಲಕೋಟೆ.